ಹಾರ್ಕೂಡ ವಾಹಿನಿಗೆ ಸ್ವಾಗತ. ಶ್ರೀ ಹಾರ್ಕೂಡ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮಾಡ್ಯಾರ ನಮ್ಮ ಆರ್ಕೆ. ಈಗಾಗಲೇ 3 ಲಕ್ಷ ಜನ ಅದನ್ನು ನೋಡಿದ್ದಾರೆ. ತಾವು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ ಯೂಟ್ಯೂಬ್ ಚಾನಲ್ ನೋಡ್ತಿದೆ ಅನ್ನುವಂಥ ವಿಶ್ವಾಸವೂ ಕೂಡ ನಮಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ದಿನಾಂಕ 15/9/2020 ಮಂಗಳವಾರ ಹಾರ್ಕೂಡ ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಜಿಲ್ಲಾ ಪಂಚಾಯತ್ ಬೀದರ್, ತಾಲೂಕಾ ಪಂಚಾಯತ್ ಬಸವಕಲ್ಯಾಣ್, ಗ್ರಾಮ ಪಂಚಾಯಿತಿ ಹಾರ್ಕೂಡ ಹಾಗೂ ಮರಾಗ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಲಕ್ಷ ವೃಕ್ಷ ಅಭಿಯಾನ ಕಾರ್ಯಕ್ರಮ ಜರುಗಿತು. ಬೀದರ್ ಜಿಲ್ಲಾ ಪಂಚಾಯತ್ ಸಿಇಒ ಶ್ರೀ ಜ್ಞಾನೇಂದ್ರ ಕುಮಾರ್ ಗಾಂಗ್ವಾರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ತಾಲೂಕಾ ಪಂಚಾಯತಿ ಬಸವ ಕಲ್ಯಾಣ್ ಹಾಗೂ ಗ್ರಾಮ ಪಂಚಾಯತಿ ಹಾರ್ಕೂಡು ಸಂಯುಕ್ತ ಆಶ್ರಯದಲ್ಲಿ 1 ಲಕ್ಷ ವೃಕ್ಷ ಕಾರ್ಯಕ್ರಮವನ್ನು ಇವತ್ತಿನ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕ ನಮ್ಮ ನೆಚ್ಚಿನ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜ್ಞಾನೇಂದ್ರ ಕುಮಾರ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ತಾಲೂಕ್ ಪಂಚಾಯತ್ ವತಿಯಿಂದ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಹಾಗೂ ಎಲ್ಲ ಹಾರ್ಕೂಡು ಗ್ರಾಮಸ್ಥರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಈ 1 ಲಕ್ಷ ವೃಕ್ಷ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಈ ಒಂದು ಹಾರ್ಕೂಡು ಸುಕ್ಷೇತ್ರದ ಶ್ರೀಗಳಾಗಿರ್ತಕ್ಕಂಥ ಚನ್ನವೀರ ಶಿವಾಚಾರ್ಯರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಈ ಒಂದು ಹಸಿರು ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಹಾಗೂ ತಾಲೂಕ್ ಪಂಚಾಯತ್ ವತಿಯಿಂದ ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಕರೆಗೆ ಹೋಗೊಟ್ಟು ಈ ಒಂದು ಅಭಿವೃದ್ಧಿ ಮತ್ತು ಸಸಿ ನಡುವ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಯಶೋಧ ಮೇಡಮ್ ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಯೋಜನಾಧಿಕಾರಿಗಳು ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ನರೇಗಾ ನಿರ್ದೇಶಕರು ಸಂತೋಷ್ ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಜೊತೆಗೆ ಈ ಒಂದು ಗ್ರಾಮದ ಎಲ್ಲ ಹಿರಿಯ ನಾಗರಿಕರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಗಣ್ಯ ಮಹನೀಯರಿಗೂ ವಿಶೇಷವಾಗಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅತಿ ಹೆಚ್ಚು ಮಾನವ ದಿನಗಳನ್ನು ಮಾಡಿ 100 ದಿನ ಪೂರೈಸಿ ಕೊನೆ ಹಂತದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಕಾರ್ಮಿಕರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಸುಮಾರು 4-5 ತಿಂಗಳಿಂದ ಈ ಒಂದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 1,40,00,000 ರೂಪಾಯಿ ಕಾರ್ಮಿಕರಿಗೆ ಒಂದು ನೇರವಾಗಿ ಕೂಲಿ ಕಾರ್ಮಿಕರಿಗೆ ವೇತನವನ್ನು ಪಾವತಿಸಿ ಈ ಒಂದು ನರೇಗಾ ಯೋಜನೆಯಲ್ಲಿ ಅತ್ಯಂತ ಪ್ರಮುಖ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯ ನಾಗರಿಕರಿಗೂ ಹಾಗೂ ಮತ್ತು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರಿಗೂ ಹಾಗೂ ಈ ತಾಲೂಕಿನಿಂದ ನಮ್ಮ ಎಲ್ಲ ಮುಖಂಡರು ಆಗಮಿಸಿದ್ದಾರೆ. ನಮ್ಮ ನಿಂಕಣ್ ಸರ್ ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಸಸಿ ನಡುವ ಕಾರ್ಯಕ್ರಮ ಇದರ 1-2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲು ನಾವು ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅದು. ಇವತ್ತಿನ ದಿವಸ ಈ ಒಂದು ಪರಿಸರ ನಾವೆಲ್ಲರೂ ಉಳಿಸಿದ್ರೆ ನಮಗೆ ಇವತ್ತಿನ ದಿನ ಈ ಭಾಗದಲ್ಲಿ ಪ್ರತಿ ವರ್ಷ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಸುಮಾರು 2-3 ಕಿಲೋಮೀಟರ್ ಹೋಗಿ ನೀರು ತರ್ತಕ್ಕಂಥ ಪರಿಸ್ಥಿತಿ ಅದ. ಅದಕ್ಕೋಸ್ಕರ ಸುಮಾರು ಒಂದು 40-45 CCT ವರ್ಕ್ ಮಾಡಿಸಿವಿ ಸರ್. ಟೋಟಲ್ 45 ಹಂಗೆ ಎಲ್ಲ ಗುಡ್ಡದಲ್ಲಿ CCT ವರ್ಕ್ ಮಾಡಿಸಿವಿ ಸರ್. ಈಗ ಸುಮಾರು ನನ್ನ ಅಂದಾಜ ನಾನು ತಿಳಿದ ಮಟ್ಟಿಗೆ ಒಂದು 4-5 ವರ್ಷ ಆದರೂ ನೀರಿನ ಸಮಸ್ಯೆ ಬರಲ್ಲ ಅಂತ ಒಂದು ಒಳ್ಳೆಯ ಕೆಲಸ. ಮತ್ತು ಎಲ್ಲ ರೈತರಿಗೂ ಕೂಡ ಭಾಳಷ್ಟು ಅನುಕೂಲ. 100-150 ಬಂಡಿಂಗ್ ಮಾಡಿವಿ ಸರ್. ಒಂದು 20-30 ಓಪನ್ ವೆಲ್ ಆಗಿವೆ ಸರ್. ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದನೂ ಕೂಡ ಸಾಕಷ್ಟು ಸಸಿ ನಡು ಕಾರ್ಯಕ್ರಮ ಹಲವಾರು ಅವ್ರ ಮನೆ ಹೊಲದಲ್ಲಿ ಪ್ಲಾಂಟೇಶನ್ ಮಾಡ್ಕೊಂಡಿದ್ದಾರೆ ಸರ್. ಮತ್ತು ಹೂವು ಹಚ್ಕೊಂಡಿದ್ದಾರೆ ಸರ್. ಫ್ಲೋರಿಕಲ್ಚರಲ್ಲಿ ಸುಮಾರು ಕೆಲಸಗಳು ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಜಿಲ್ಲಾ ಪಂಚಾಯತಿ ವತಿಯಿಂದ ಮಾಡ್ತಾ ಇದೆ ಸರ್. ಅದ್ರ ಜೊತೆಗೆ ಈ ಒಂದು ಲಕ್ಷ ವೃಕ್ಷ ಕಾರ್ಯಕ್ರಮ ಸುಮಾರು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಗುರಿ ಏನಿದೆ, ಸುಮಾರು 5 ಲಕ್ಷ ಪ್ಲಾಂಟ್ ನಾವು ಈ ವರ್ಷದಲ್ಲಿ ಮಾಡಬೇಕಂತ ಅವ್ರು ಪಣ ತೊಟ್ಟಿದ್ದಾರೆ. ಇಡೀ ತಾಲೂಕಿನಲ್ಲಿ ಇವತ್ತಿನ ದಿನ ನಾವು
ಇಲ್ಲಿ ಪ್ರಾರಂಭಿಕವಾಗಿ ಇವತ್ತು ಇಲ್ಲಿ ಇನೋಗ್ರೇಷನ್ ಮಾಡ್ತಾ ಇದ್ದೀವಿ. ಸುಮಾರು 500 ಸಸಿಗಳನ್ನು ನೆಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಈಗ 1,000 ಅಡಿ ಆಳ ತೆಗೆದ್ರೂ ಕೂಡ ಬೋರ್ವೆಲ್ಗಳಿಗೆ ನೀರು ಬರ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನೀವು 3 ಅಡಿ ತೆಗೆದು ಒಂದು ಗಿಡ ಹಚ್ಚಿದ್ರೆ 100 ಅಡಿ ಒಳಗೆ ನೀರು ಸಿಗ್ತದೆ. ಅಂಥ ಒಂದು ಪ್ರತಿಕೂಲ ವಾತಾವರಣ ನಾವು ಸೃಷ್ಟಿ ಮಾಡಿದ್ದೀವಿ. ಈಗ ಅದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸ್ಬೇಕು ಈ ಒಂದು ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಾನು ಹೇಳುವುದೇನೆಂದರೆ, ನಮ್ಮ CSO ಸಾಹೇಬರು AC ಸಾಹೇಬರು ಇದ್ದರು ಬಸವ ಕಲ್ಯಾಣದಲ್ಲಿ, ಒಳ್ಳೆ ಕೆಲಸ ಮಾಡ್ಯಾರ ಅವ್ರು. ಹಿಂದೆ AC ಇದ್ದಾಗ ಈಗ CSO ಆಗ್ಯಾರ ಅವರು ಒಳ್ಳೆ ಅಧಿಕಾರಿ. CSO ಸಾಹೇಬರು ಆಗ್ಯಾರ, CO ಆಗ್ಯಾರ ಅವ್ರು ಒಳ್ಳೆ ಕೆಲಸ ಮಾಡ್ತಾರ. ನಮ್ಮ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಅವರಿಗೆ ಭಾಳ ಕಾಳಜಿ ಅದ. ನಾವು ಏನೇ ಅಂದ್ರೂ ಅವ್ರು ಭಾಳ ಕೆಲಸ ಮಾಡ್ತಾರ. ಅವರು ನಮ್ಮ ಮಾತಂತೂ ಮೀರಿ ಹೇಳಿಲ್ಲ. ಅವರು CSO ಸಾಹೇಬ್ರು ಒಳ್ಳೆ ಕೆಲಸ ಹಿನ್ನ ಬೆಳೆಯರ ಅವ್ರ ಮುಂದೆ ಅವ್ರು ಹಿನ್ನ ಹೆಂಗಾರ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬಸವ ಕಲ್ಯಾಣ ತಾಲೂಕದವ್ರು ಭಾಳಷ್ಟು ಕೆಲಸ ಮಾಡ್ಯಾರ ಅವ್ರು AC ಇದ್ದಾಗ, ಈಗಲೂ ಮಾಡ್ತಾರ ಅವರು. ನಾವು ಏನೇ ಅಂದ್ರೂ ಅವ್ರಿಗೆ ಏನೋ ಇದ್ದು ಮಾಡಿದ್ರು ಭೀ ಏನು ಕಡಿಮೆ ಇಲ್ಲ. ನಮ್ಮ CSO ಸಾಹೇಬರು ಮತ್ತು ನಮ್ಮ ಪೂಜಾರು ಆಶೀರ್ವಾದದಿಂದ ನಾನು 5 ವರ್ಷ ಅಧ್ಯಕ್ಷ ಆಗೀನಿ. ನಮ್ಮ ಪೂಜಾರು ಆಶೀರ್ವಾದದಿಂದ ನಾವು ಬಂದಾಗ ಅಪ್ಪರು ಏನಂದ್ರು, ನೀವು ಅಧ್ಯಕ್ಷ ನೀವು 5 ವರ್ಷ ಇರ್ತೀರಿ ಮತ್ತು ಗೆದ್ದು ಬರ್ತೀರಿ. ಹೆಂಗಂದ್ರೆ ಅವ್ರ ಆಶೀರ್ವಾದ ತಗೊಂಡಾಗ ಅವ್ರು ಅಂದ್ರೆ ನಮ್ಗೆ ನೀವು 5 ವರ್ಷ ಅಧ್ಯಕ್ಷ ಆಗ್ತೀರಿ. ಅವರು ಮತ್ತು ಅವ್ರ ಆಶೀರ್ವಾದದಿಂದ ನಾನು 5 ವರ್ಷ ಆಗ್ತೀರಿ. ಮತ್ತು ಈ ವೇದಿಕೆ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಎಲ್ಲರಿಗೆ ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ವಿಶೇಷವಾಗಿ ಈಗ ನಮ್ಮ ಜೊತೆಗೆ ಪರಮ ಪೂಜನೀಯ ಸ್ವಾಮೀಜಿ ಹಾರ್ಕೋಟ್ ಅವರು ಕೂಡ ಬಂದಿದ್ದರು, ಅವರಿಗೆ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಜೊತೆಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಅವರು ಕೂಡ ಇಲ್ಲಿ ಪ್ರೋಗ್ರಾಮ್ಗೆ ಬಂದಿದ್ದರು, ಅವರಿಗೆ ಸ್ವಾಗತಿಸುತ್ತೇನೆ. ಮತ್ತು ನಮ್ಮ ಜೊತೆಗೆ EO AD ಮತ್ತು ಅದು ಎಲ್ಲ ಪಂಚಾಯತ್ ಸಿಬ್ಬಂದಿಗಳು ಮತ್ತು ಎಲ್ಲ ಜನರಿಗೆ ಎಲ್ಲರಿಗೂ ಸ್ವಾಗತಿಸುತ್ತೇನೆ. ಈಗದ ಲಕ್ಷ ವೃಕ್ಷ, ಸೊ ಅದು ರೋಡ್ ಹೈವೇ ಆಗಲಿ ಮತ್ತು ನಮ್ಮ ಗವರ್ಮೆಂಟ್ ಪ್ರಾಜೆಕ್ಟ್, ಅದು ಕನಾಲ್ ಆಗಲಿ ಮತ್ತು ರಿವರ್ ಪ್ರಾಜೆಕ್ಟ್ ಆಗಲಿ ಮತ್ತು ಏನಾದರೂ ಗವರ್ಮೆಂಟ್ ಲ್ಯಾಂಡ್ ಆಗಲಿ, ಅದು ಫಸ್ಟ್ ಏನು ಉದ್ದೇಶ ಇದ್ದದ್ದು ಪ್ಲಾಂಟೇಶನ್ ಅಂದರೆ ಇದು ಗಿಡ ಹಾಕಲೇಬೇಕು. ಅದು ರೋಡ್ ಪಕ್ಕದಲ್ಲಿ ನೋಡಿದಾಗ ಸುಮಾರು ಅದು ಆ್ಯಕ್ಷನ್ ಪ್ಲಾನಲ್ಲಿ ಇರುತ್ತೆ ದಟ್ 1 ಲಕ್ಷ 2 ಲಕ್ಷ ಹಾಕಲೇಬೇಕು. ಯಾಕೆಂದರೆ ಅದು ಆಕ್ಸಿಜನ್ ಹೆಂಗೆ ಬರುತ್ತೆ ನಿಮಗೆ. ಸೊ ಆಕ್ಸಿಜನ್ ಮಾತ್ರ ಅಲ್ಲ, ಆಕ್ಸಿಜನ್ ಜೊತೆಗೆ ಅದು ನೀರು ಹೆಂಗೆ ಬರುತ್ತೆ, ಅದು ಮಳೆ ಜಾಸ್ತಿ ಹೆಂಗೆ ಬರುತ್ತೆ. ಥರ್ಡಲ್ಲಿ ಅದು ಫ್ರೂಟ್ಸ್ ಆಗಲಿ ಮತ್ತು ಇಕಾನಮಿಕ್ ವ್ಯಾಲ್ಯೂ. ಇಕಾನಮಿಕ್ ಅಂದರೆ ಅದು ಗಿಡ ಭಾಳಷ್ಟು ಗಿಡ ಅದು ಇಕಾನಮಿಕ್ ವ್ಯಾಲ್ಯೂಗೆ ಕೂಡ ಇರುತ್ತೆ. ಸೊ ಅದು ಸೇಲ್ ಮಾಡಿದ ನಿಮಗೆ ಅದು ಹಣ ಸಿಗುತ್ತೆ. ಸೊ ಅದ್ರ ಒಂದೇ ಪರ್ಪಸ್ ಇಲ್ಲ, ಒಂದೇ ಉದ್ದೇಶ ಇಲ್ಲ. ಅದೇ ಕಾರಣದಿಂದ ಹಳೆದ ಇಲ್ಲಿವರೆಗೆ 23% ಅದು ಇಡೀ ನಮ್ಮ ದೇಶದಲ್ಲಿ ಆದ ಫಾರೆಸ್ಟ್ ಕವರೇಜ್ ಇದೆ. ಫಾರೆಸ್ಟ್ ಕವರೇಜ್ ಅದರಲ್ಲಿ ಎಲ್ಲ ಏರಿಯಾದಲ್ಲಿ, ಸೊ ಇಡೀ ದೇಶದಲ್ಲಿ 23% ಮಾತ್ರ. ಅದರಲ್ಲಿ ಅದು ಡೆನ್ಸ್ ಫಾರೆಸ್ಟ್. ಡೆನ್ಸ್ ಅಂದರೆ ಅದು ಸ್ವಲ್ಪ ಡೆನ್ಸಿಟಿ ಜಾಸ್ತಿ, ಅಲ್ಲಿ ದೊಡ್ಡದು ಎಸ್ಪೆಷಲಿ ಮರಗಳು ಕೂಡ ಇರುತ್ತೆ. ಅದರಲ್ಲಿ ಮಾತ್ರ 8 to 9% ಅಷ್ಟೇ, ಜಾಸ್ತಿ ಇಲ್ಲ. ಎಲ್ಲ ಕಡೆದು ಅದು ಯೂಕಲಿಪ್ಟಸ್ ಆ್ಯಂಡ್ ಸೋಷಲ್ ಫಾರೆಸ್ಟ್ರಿ ಆ ಥರ ಹಾಕಿದರು. ಸೊ ಅಫಾರೆಸ್ಟ್ರೇಷನ್ದು ಬೇರೆ ಬೇರೆ ಕಾರಣದಿಂದ ಮಾಡ್ಕೊಂಡಿದ್ರು. ಅದು ಮೈನಿಂಗ್ ಆ್ಯಕ್ಟಿವಿಟಿ ಆಗಲಿ, ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಆಗಲಿ. ಬಟ್ ಈಗ ಪರಿಸ್ಥಿತಿ ಹೆಂಗೆ ಆಗಿದೆ, ಅದು ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಅಂದರೆ ಅದು ಈ ವರ್ಷದಲ್ಲಿ ಟೋಟಲ್ ಫ್ಲಡ್ ಆಗಿಬಿಟ್ಟಿದೆ. ನೆಕ್ಸ್ಟ್ ವರ್ಷದಲ್ಲಿ ಏನಾಗುತ್ತೆ, ಟೋಟಲ್ ಬರಗಾಲ ಆಗುತ್ತೆ. ಏನು ಕಾರಣದಿಂದ? ಟೋಟಲ್ ಅದು ಅಫಾರೆಸ್ಟೇಷನ್ ಮಾಡ್ಕೊಂಡಿದ್ರು ಬೇರೆ ಬೇರೆ ಕಾರಣದಿಂದ. ಸೊ ಈ ಪರಿಸ್ಥಿತಿ ಆ ಥರ ಹೆಂಗೆ ಆಗಿಬಿಟ್ಟಿದೆ, ಎಲ್ಲರಿಗೆ ಮಾತ್ರ ಗವರ್ಮೆಂಟ್ ಆಫೀಷಿಯಲ್ಗೆ ಮಾತ್ರ, ಮನ್ರೇಗಾದಲ್ಲಿ ಮಾತ್ರ, ಪಂಚಾಯತ್ಗೆ ಮಾತ್ರ ಅದು ಎಸ್ಪೆಷಲಿ ಇದು ಹೈವೇ ಪ್ರಾಜೆಕ್ಟ್ಗೆ ಅವರೊಂದು ರಿವರ್ ಪ್ರಾಜೆಕ್ಟ್ಗೆ ಕೆನಾಲ್ ಪ್ರಾಜೆಕ್ಟ್ಗೆ ಅದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅದು ವ್ಯಕ್ತಿಗತವಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತು ಏನು ಜವಾಬ್ದಾರಿ ಇದೆ ಅದು ನಿಭಾಯಿಸಬೇಕು. ಆ ವ್ಯಕ್ತಿಗತವಾಗಿ ಅಂದರೆ ಅದು ಈಗಾಗಲೇ ಈ ಪರಿಸ್ಥಿತಿಯಲ್ಲಿ ಮನ್ರೇಗಾ ಉದ್ಯೋಗ ಖಾತ್ರಿಯಿಂದ 1 ಲಕ್ಷ ವೃಕ್ಷ ಆ ಥರ ಪ್ರೋಗ್ರಾಮಲ್ಲಿ ಸುಮಾರು ಲಕ್ಷ ಆ ಥರ ಟಾರ್ಗೆಟ್ ಇಟ್ಕೊಂಡಿದ್ದು. ಅದು ಮಾತ್ರ 1 ಲಕ್ಷ ಇಲ್ಲ, 2 ಲಕ್ಷ 3 ಲಕ್ಷ ಮಾಡಲಿ ತೊಂದರೆ ಇಲ್ಲ. ಬಟ್ ಅದು ಮನೆಗಳಲ್ಲಿ ಕೂಡ ಈಗ ಅದು ಹೊಸ ಪ್ರೋಗ್ರಾಮ್ ನಾನು ಅದು ಮಾಡಿದ್ದೆ, ನ್ಯೂಟ್ರಿಷನ್ ಗಾರ್ಡನ್ ಅರ್ಥ ಏನಿದೆ, ಪೌಷ್ಟಿಕ್. ಆ ಥರ ಸುಮಾರು 5-6 ಗಿಡ ಅದು ಸಸಿಗಳದು ನಿಮಗೆ ಸಿಗುತ್ತೆ. ನಿಂಬು ಆಗಲಿ, ಅದು ಲೆಮನ್,
ಮತ್ತು ಕರಿ ಲೀಫ್ ಆಗಲಿ ಮತ್ತು ಗುವಾವಾ ಆ ಥರ. ಸೊ ಮನೆಯಲ್ಲಿ ಏನೇನು ಜರೂರತ್ ಏನೇನು ಬೇಸಿಕ್ಲಿ ಬೇಕಾಗಿತ್ತು ನಿಮಗೆ, ಎಸ್ಪೆಷಲಿ ಇನ್ನೊಂದು ನಾನು ಏನು ಮೊದಲೇ ಹೇಳಿದ್ದು, ವ್ಯಕ್ತಿಗತ ನಿಮಗೆ ಜವಾಬ್ದಾರಿ ಇರಬೇಕು. ದಟ್ ನನಗೆ ಅದು ಅಟ್ಲೀಸ್ಟ್ ಈ ಕಾಲದಲ್ಲಿ 10 ಗಿಡ ನನಗೆ ಹಾರಿಸಲೇಬೇಕು ಮನೆಯಲ್ಲಿ. ಇಲ್ಲ ಅಂದರೆ ಒಂದು ಗೌರ್ಮೆಂಟ್ ಜಾಗದಲ್ಲಿ ಯಾರೂ ಸ್ಟಾಪ್ ಮಾಡೋಲ್ಲ ನಿಮಗೆ. ಓಕೆ, ಸೊ 10 ವರ್ಷ ಆದಮೇಲೆ, ಅಟ್ಲೀಸ್ಟ್ 10 ವರ್ಷ ಆದಮೇಲೆ ನಿಮಗೆ ಒಂದು ಸ್ವಲ್ಪ ಸುಖ ಬರುತ್ತೆ. ಓಕೆ, ನಾನೊಂದು ಗಿಡ ಹಾಚಿದೆ 10 ವರ್ಷ ಮೇಲೆ, ಈಗ ಅದು ಅಷ್ಟು ಬೇಸಿಕ್ಲಿ ಇದು ಏಜ್ ಆಗಿದೆ, ಅಷ್ಟು ಅದು ಸ್ಟ್ರಾಂಗ್ ಆಗಿದೆ ಗಿಡ. ಸೊ ನಿಮಗೆ ಸ್ವಲ್ಪ ಅದು ಆ ಥರ ಐಡೆಂಟಿಫಿಕೇಶನ್, ಆ ಥರ ಅದು ಏನು ರೆಸ್ಪಾನ್ಸಿಬಿಲಿಟಿ ಕೂಡ ಅನುಭವ ಆಗುತ್ತೆ. ಸೊ ಮಾತ್ರ ಅದು ಗವರ್ಮೆಂಟ್ ಪ್ರೋಗ್ರಾಮ್ಗೆಲ್ಲ ಸೀಮಿತ, ಗವರ್ಮೆಂಟ್ ಪ್ರೋಗ್ರಾಮ್ಗೆಲ್ಲ ಮಾತ್ರ PDOಗೆ ಸೀಮಿತ ಇಲ್ಲ. ಓಕೆ, ಆ ಪ್ಲಾಂಟೇಶನ್ ಅದು ಗಿಡ ಏನು ಪ್ರೋಗ್ರಾಮ್ ಇವತ್ತು ನಾನು ಲಾಂಚ್ ಮಾಡ್ತೀನಿ, ಅದರ ಬಗ್ಗೆ ಎಲ್ಲರಿಗೆ ನೀವು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಎಲ್ಲರಿಗೆ ಜವಾಬ್ದಾರಿ ಇರುತ್ತೆ. ಸೊ ಆ ಥರ ಈಗ ರೆಸೊಲ್ಯೂಷನ್ ತಗೊಳ್ಳಿ ದಟ್ ಈ ವರ್ಷದಲ್ಲಿ ಅಟ್ಲೀಸ್ಟ್ 1-2 ಗಿಡ ಪರ್ಸನಲ್ವಾಗಿ ವ್ಯಕ್ತಿಗತವಾಗಿ ನಾನೇ ಹಾಸ್ಲೇಬೇಕು, ಅದು ಮನೆಯಲ್ಲಿ ಇಲ್ಲ ಅಂದರೆ ಗೌರ್ಮೆಂಟ್ ಜಾಗದಲ್ಲಿ. ಸೊ ಅದು ಮುಗಿಸ್ತೀನಿ ಅದ್ರ ಮಾತು. ಏನು 1 ಲಕ್ಷ ಸಸಿ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರು. ಈಗಾಗಲೇ ಈ ನಮ್ಮ ಪರಿಸರ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ಪರಿಸರ ಒಳ್ಳೆಯದಾಗಿರಬೇಕು. ನಾವು ಎಷ್ಟು ಆರೋಗ್ಯವಂತರಾಗಿರ್ತೇವೋ ಅಷ್ಟು ನಮಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಗಿಡಗಳು ಬೆಳೆಸೋದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಪರಿಸರದ ಜೊತೆಗೆ ಸಾಕಷ್ಟು ಹಣ್ಣಿನ ಗಿಡ, ಈಗಾಗಲೇ ಅವರು ಹೇಳಿದ್ರು ನ್ಯೂಟ್ರಿಷನ್ಸ್ ಗಿಡಗಳು ಸಹ ಬೆಳೀಲಿಕ್ಕೆ ಅವಕಾಶ ಇದೆ ಅಂಥೇಳಿ ಎಲ್ಲ ತಂದೆ ತಾಯರಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ಳೋದ ನಂತರ ನಾವೆಲ್ಲರೂ ಇದರ ಸದುಪಯೋಗ ಪಡ್ಕೊಂಡು ತಮ್ಮ ಮನೆಗಳಲ್ಲಿ, ಹೊಲಗಳಲ್ಲಿ, ರಸ್ತೆ ಬದಿಗಳಲ್ಲಿ ಸಾಕಷ್ಟು ಹೆಚ್ಚಿನ ಗಿಡ ಮರಗಳನ್ನು ಬೆಳೆಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪರಮ ಪೂಜ್ಯರು 1-2 ಲಕ್ಷ ವೃಕ್ಷ ಕಾರ್ಯಕ್ರಮದ 1-2 ಹಿತವಚನಗಳು ಹೇಳಿದರು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಭಾರತ ಮಾತೆಯನ್ನು ಸ್ಮರಿಸಿಕೊಂಡು ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿಯ ಶ್ರೀಪಾದಕ್ಕೆ ವಂದಿಸಿ ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾಗಿರುವಂತಹ ಮಹಾತ್ಮ ವಿಶ್ವಜ್ಯೋತಿ ಮಹಾತ್ಮ ಬಸವೇಶ್ವರರನ್ನು ಸ್ಮರಿಸಿ, ಹಾರಕೂಡದ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಸ್ಮರಿಸಿ, ಇವತ್ತಿನ ಪವಿತ್ರ ಸಂದರ್ಭದಲ್ಲಿ ಶ್ರೀ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಲಕ್ಷ ವೃಕ್ಷ ಅಭಿಯಾನದ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ದಕ್ಷ ಮತ್ತು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿಯಾದಂಥ ಶ್ರೀ ಜ್ಞಾನೇಂದ್ರ ಕುಮಾರ್ ಗಂಗವಾರ್ ಅವರೇ, ತಾಲೂಕಾ ಪಂಚಾಯತ್ ಅಧ್ಯಕ್ಷೆಯಾದಂಥ ಶ್ರೀಮತಿ ನೀಲ್ಕಂಠ್ ನಮ್ಮ ರಾಠೋಡ್ರವರೇ, ಅದೇ ರೀತಿಯಾಗಿ ನಮ್ಮ ಮುಡುಬಿ ಕ್ಷೇತ್ರದ ನಮ್ಮ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಮಿಸಿದ್ದಾರೆ, ರಾಜಶೇಖರ ಮೇತ್ರೆ ಅವರು, ಎಲ್ಲ ಅನುಭವಿಗಳೇ, ಹಿರಿಯರೇ, ಮಾತೆಯರೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ಲಕ್ಷ ವೃಕ್ಷ ಅಭಿಯಾನ ಹೆಸರೇ ನೋಡಿದಾಗ ಭಾಳ ಸಂತೋಷ ಆಗ್ತಾ ಇದೆ. ವೃಕ್ಷ ಅಂದ್ರೆ ಸಂಸ್ಕೃತ ಶಬ್ದ, ಇದು ಗಿಡಕ್ಕೆ ಸಂಸ್ಕೃತದಲ್ಲಿ ವೃಕ್ಷ ಅಂತ ಕರೀತಾರೆ. ವೃಕ್ಷ ಅಂದ್ರೆ ಗಿಡ. ಲಕ್ಷ ವೃಕ್ಷ ಅಭಿಯಾನ ನನಗೆ ಭಾಳ ಖುಷಿ ಆಗ್ತಾ ಇದೆ. ಜ್ಞಾನೇಂದ್ರ ಕುಮಾರ್ ಗಂಗವಾರ್ ಅವರ ಅಮೃತ ಹಸ್ತದಿಂದ ಇವತ್ತು ಲಕ್ಷ ವೃಕ್ಷ ಅಭಿಯಾನದ ಪ್ರಾರಂಭೋತ್ಸವ ಕಾರ್ಯಕ್ರಮ, ಇಡೀ ಜಿಲ್ಲೆಯ ಕಾರ್ಯಕ್ರಮ ಎಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅಂದ್ರೆ ಅದು ಸುಕ್ಷೇತ್ರ ಹಾರ್ಕೂಡದಲ್ಲಿ ಆಗ್ತಾ ಇದೆ. ಅದು ಭಾಳ ಸಂತೋಷ ಆಗ್ತಾ ಇದೆ. ಮತ್ತಷ್ಟೇ ಇವತ್ತು ವಿಶೇಷವಾಗಿ ಇವತ್ತು ನೂರಾರು ಕಾರ್ಯಕ್ರಮಗಳು
ಇವತ್ತು CEO ಅಂದ್ರೆ ಒಂದು 5 ನಿಮಿಷ ಬಿಡು ಇರೋದಿಲ್ಲ ಅವ್ರಿಗೆ. ಆದ್ರೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿರಿಸಿ ಹಾರ್ಕೂಡ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅಂದ ಮೇಲೆ ಬಹಳ ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ ನಮ್ಮ ಜ್ಞಾನೇಂದ್ರ ಕುಮಾರ್ ಗಂಗಾವರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಬಹಳ ಖುಷಿ ಆಗ್ತದೆ. ಒಬ್ಬ ದಕ್ಷ ಆಡಳಿತಾಧಿಕಾರಿಯಾಗಿ ಅವರ ಮಾತೃಭಾಷೆ ಹಿಂದಿ, ಆದ್ರೆ ಇವತ್ತು ಕನ್ನಡದಾಗ ಎಷ್ಟು ಚಂದ ಮಾತಾಡಿದ್ರು. ಒಬ್ಬೊಬ್ಬರು ಭಾಷೆ ಕಲಿಬೇಕಾದ್ರೆ ಒಂದೊಂದು ವರ್ಷ, 4, 5 ವರ್ಷ, 10 ವರ್ಷ ಬೇಕು. ಆದರೆ 2 ವರ್ಷದಲ್ಲಿ ಇಲ್ಲಿ ಬಂದು ಕನ್ನಡ ಕಲಿತು ಕನ್ನಡದಲ್ಲಿ ಎಕ್ಸಾಮ್ ಪಾಸ್ ಆಗಿ ಕನ್ನಡದಲ್ಲಿ ಭಾಷಣ ಮಾಡ್ತಾರಂದ್ರೆ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಮತ್ತೆ ಯಾವುದೂ ಅಲ್ಲ ಎನ್ನುವಂಥ ಭಾವನೆ ಅನ್ನೋದಾಗಿದೆ. ಮತ್ತು ಇಂಥ ಅಧಿಕಾರಿಗಳು ಬೇಕು. ಮತ್ತು ಏನಾದರೂ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ, ಒಳ್ಳೆಯ ಕಾರ್ಯ ಆಗಬೇಕಾದ್ರೆ ದಕ್ಷ ಆಡಳಿತಾಧಿಕಾರಿಗಳು ಎಲ್ಲಿರ್ತಾರೋ ಅಲ್ಲಿ ಮಾತ್ರ ಅಭಿವೃದ್ಧಿ ಆಗ್ತದೆ. ಆ ದಿಶೆಯಲ್ಲಿ ಯೋಗ್ಯ ರೀತಿಯಾಗಿ ನಮ್ಮ ಬಸವಕಲ್ಯಾಣ ತಾಲೂಕಿನಲ್ಲಿ ECI ಸೇವೆಯನ್ನು ಮಾಡಿ ಈಗ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಬೀದರ್ನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯು ಕೂಡ ನಮ್ಮದೇ. ಇನ್ನೂ ಹೆಚ್ಚಿನ ಕಾರ್ಯ ಅವರಿಂದ ಆಗ್ತಾ ಇದೆ ಅನ್ನುವಂಥ ವಿಶ್ವಾಸ ನಮಗಿದೆ. ಮತ್ತು ಲಕ್ಷ ವೃಕ್ಷ, ಲಕ್ಷ ಅಂದ್ರೆ 1 ಲಕ್ಷ ನೀವೆಲ್ಲ ಅಂಕಿದಾಗ ಹೇಳ್ತಾ ಇದ್ದೀರಿ. ಆದ್ರೆ ಯಾವುದೇ ಕೆಲಸ ಮಾಡು, ಒಂದನ್ನೇ ಸರಿಯಾಗಿ ಮಾಡು, ಎಲ್ಲವೂ ಸರಿಯಾಗಮವು ತಾನೇ ಅಂತ. ಯಾವುದೇ ಕೆಲಸ ಮಾಡಬೇಕಾದ್ರೆ ಲಕ್ಷ ಇರಬೇಕು. ಲಕ್ಷ ಇಟ್ಟು ಹೋದಪ್ಪ ನೀ ಪಾಸ್ ಆತಿ ಅಂತ ಹೇಳ್ತಾರೆ. ಅಂದ್ರೆ 1 ಲಕ್ಷ ಅಭಿಯಾನ ಇದೆ ಅಂದ ಮೇಲೆ ನಾವು ಲಕ್ಷ ಇಟ್ಟು ಈ ಗಿಡ ನೆಟ್ಟಾಗ ಕೇವಲ ಗಿಡ ಹಚ್ಚುವುದಷ್ಟೇ ಅಲ್ಲ, ಅದನ್ನು ಸಂರಕ್ಷಣೆ ಮಾಡುವುದು ಕೂಡ ಅಷ್ಟೇ ಜವಾಬ್ದಾರಿ ಕೆಲಸ. ನಮ್ಮ ಸರ್ ಅವರು ಬಹಳ ಖುಷಿಯಾದಂಥ ಒಂದು ಮಾತು ಹೇಳಿದ್ರು. ಕೇವಲ ಸರ್ಕಾರದಿಂದ ಅಭಿಯಾನ ಮಾಡಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅಷ್ಟೇ ಅಲ್ಲ, ವೈಯಕ್ತಿಕ ಜವಾಬ್ದಾರಿ ಬಹಳ ಮುಖ್ಯದಂತ ಬಹಳ ಮಹತ್ವದ ಮಾತು ಹೇಳಿದ್ರು. ನನಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಕೇವಲ ಗಿಡ ಅಂದ್ರೆ ಏನೋ ಗೌರ್ಮೆಂಟ್ ಸ್ಕೀಮ್ನಾಗ ಬಂದವ, ರೋಡಿನ ಮಗ್ಗಲು ಹಚ್ತಾರ, ಬ್ಯಾಸಿಗೆ ನೀರು ಹಾಕ್ಲಾರ್ದೆ ಒಳಗೆ ಹೋದ್ರೆ ಅದು ಕೆಲಸ ಅಲ್ಲ. ನಿಜವಾಗಿ ಪ್ರತಿಯೊಬ್ಬ ವ್ಯಕ್ತಿ ಜನ್ಮೋತ್ಸವದ ಕಾರ್ಯಕ್ರಮ ಮಾಡ್ತೀರಿ, ನೀವು ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡ್ಕೊಳ್ತೀರಿ. ಭಾಳ ಜನ ಈಗ ಆಧುನಿಕವಾಗಿ ಭಾಳ ಜನ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದೀರಿ. ಯಾರ್ದು ಜನ್ಮದಿನ ಕಾರ್ಯಕ್ರಮ ಇರ್ತದೆ, ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ಮಾರ್ಕ್ಸ್ ಕಾರ್ಡ್ದಾಗ ಕೊಟ್ಟಿರ್ತಾರೆ ನೋಡಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿ, ಅದ್ರಾಗ ಇರ್ತದೆ ಡೇಟ್ ಆಫ್ ಬರ್ತ್. ಎಂದು ನಿಮ್ಮ ಜನ್ಮೋತ್ಸವ ಇರ್ತದ, ಪ್ರತಿಯೊಬ್ಬರು ನಮ್ಮ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ, ಅದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಹಾರ್ಕೋಡು ಗ್ರಾಮದ ಎಲ್ಲ ಭಕ್ತಾದಿಗಳು ನಿಮ್ದು ಎಂದು ಹುಟ್ಟಿದ ಹಬ್ಬ ಇರ್ತದ, ಅವತ್ತಿನ ದಿವಸ ನಿಮ್ಮ ಹೊಲದಾಗ 1 ಗಿಡ ಹಚ್ಚಿ ಸುಮಾರು 50 ವರ್ಷ ದಿನ 50 ಗಿಡ ನೀವು ಒಬ್ಬೊಬ್ರು ಹಚ್ಚಿದ್ರಿ ಅಂದ್ರೆ ಸಾವಿರಾರು ಲಕ್ಷ ಗಿಡ ತಾನೇ ತಯಾರಾಗ್ತವೆ, ಎಲ್ಲ ಅಭಿವೃದ್ಧಿ ಆಗ್ತದೆ. ಇದೊಂದು ಸಂಕಲ್ಪ ನಾವು ಮಾಡಬೇಕು. ಈಗಾಗಲೇ ನಮ್ಮ ಹಾರ್ಕೋಡು ಕ್ಷೇತ್ರದಲ್ಲಿ ಅನೇಕ ಗಿಡ ಮರಗಳನ್ನು ನಮ್ಮ ಶಾಲೆಯ ಆವರಣದಲ್ಲಿ, ಮಠದ ಆವರಣದಲ್ಲಿ ಹಚ್ಚಿದ್ದೇವೆ. ಅದಕ್ಕಾಗಿ ಅವನಿಗೆ ಹೇಳಿದ್ನ, ಶಂಕರ್ ಅಂತ ನಮ್ಮಲ್ಲಿ ಗಿಡಕ್ಕೆಲ್ಲ ನೀರು ಹಾಕ್ತಾರವ, ನೋಡಪ್ಪ ಎಲ್ಲ ಗಿಡ ಸರಿಯಾಗಿ ಬೆಳೆದಂದ್ರೆ ಅದಕ್ಕೆ ನಿನ್ನ ಹೆಸರೇ ಇಡ್ತೇವೆ, ಶಂಕರ್ ಗಾರ್ಡನ್ ಅಂತ ಇಡ್ತೇವೆ ಅಂತ ಅವನಿಗೆ ನಾವು ಹೇಳಿ ಅದಕ್ಕೆ ಪ್ರೋತ್ಸಾಹ ಪಡ್ತೇವೆ. ಆದರೆ ಈ ಮಾತನ್ನು ಯಾಕೆ ಹೇಳ್ತೀರಿ ಅಂದ್ರೆ, ನಮ್ಮ ತಾಯಂದಿರೆಲ್ಲ ನೀವು ನೀರಿಗೆ ಹೋಗ್ತೀರಿ, ಬೋರ್ವೆಲ್ಗೆ ಹೋಗಿ ನೀರು ತರ್ತೀರಿ, ಮನೆ ಮುಂದೆ ಗಿಡ ಹಚ್ತೀರಿ, ಸುಮ್ ಗಿಡ ಗೌರ್ಮೆಂಟ್ದವ್ರು ಕೊಟ್ಟಾರಂತ ಹಚ್ಚಿ ಬಿಡೋದಲ್ಲ, ಸರಿಯಾಗಿ ಅದಕ್ಕೆ ಸಂರಕ್ಷಣೆ ಮಾಡಬೇಕು. ನಮ್ಮ ಪತ್ರಿ ಗಿಡ ಹಚ್ಚಿವಿ, ಅದಕ್ಕೆ ಹೆಂಗಂದ್ರೆ ನಾವು ಹೆಂಗೆ ದಿನ ಸ್ನಾನ ಮಾಡ್ತೀವಿ ನೋಡ್ರಿ, ಎದ್ದು ಕೂಡಲೇ ಸ್ನಾನ ಮಾಡಿ ಊಟ ಮಾಡಿ ಹೆಂಗೆ ಮಾಡ್ತೀವಲ್ಲ, ಗಿಡಕ್ಕೂ ನಮ್ಮಂತೆ ಸಂರಕ್ಷಣೆ ಮಾಡಬೇಕು. ಆ ಗಿಡಕ್ಕೆ ಸಂರಕ್ಷಣೆ ಮಾಡಿದ್ರೆ ಅದು ಸದಾಕಾಲ ನಿಮ್ಮನ್ನು ಕಾಪಾಡ್ತದೆ ಎನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ. ಹಳ್ಳಿಯಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರೆ, ಯಪ್ಪ ನಮ್ಮ ಮಕ್ಕಳಾಗಿಲ್ರಿ ಅಂತ ಯಾರಾದರೂ ಸಂತರ ಹತ್ತಿರ ಹೋದಾಗ ಹಿಂದಿನ ಕಾಲಕ್ಕೆ ಸಂತರು ಹೇಳ್ತಾ ಇದ್ರು, ಏನಮ್ಮ ನಿನಗೆ ಮಕ್ಕಳಾಗದೇ ಇದ್ರೆ ಬೆಳಗಿನ ಜಾವದಲ್ಲಿ 6 ಗಂಟೆಗೆ ಶುಚಿರ್ಭೂತಳಾಗಿ ಸ್ನಾನ ಮಾಡಿ ಅರಳಿ ಮರಕ್ಕೆ ಹೋಗಿ ನಮಸ್ಕಾರ ಮಾಡಿ 5 ಸುತ್ತು ಪ್ರದಕ್ಷಿಣೆ ಹಾಕು, ನಿನಗೆ ಮಕ್ಕಳಾಗ್ತಾವ ಅಂತ ಹೇಳ್ತಾ ಇದ್ರು. ಅದು ಯಾರು ಮಾಡ್ಯಾರ ಅವ್ರಿಗೆ ಮಕ್ಕಳಾಗ್ಯಾವ, ಭಾಳ ಜನರಿಗಾಗ್ಯಾವ, 100 ಜನರಿಗಾಗ್ಯಾವ. ಇದು ವೈಜ್ಞಾನಿಕವಾಗಿ ಅರ್ಥ ಇದೆ ಇದ್ರಾಗ. ಅರಳಿ ಮರ ಅಂದ್ರೆ ಮೂಢನಂಬಿಕೆ ಅಲ್ಲಿದು. ಗಿಡ ಸುತ್ತುವುದು ಮೂಢನಂಬಿಕೆ, ಆ ಕಲ್ಲಿಗೆ ಆಕ್ಷನ್ ಮಾಡಬೇಕು ಮತ್ತು ಆ ಗಿಡಕ್ಕೆ ಯಾಕೆ ನಮಸ್ಕಾರ ಮಾಡ್ಬೇಕಂತ ಕೆಲವರು ವೈಚಾರಿಕರು ಪ್ರಶ್ನೆ ಮಾಡ್ಬೋದು. ಅರಳಿ ಮರಕ್ಕೆ ನಮ್ಮ ಹಿರಿಯರು ಯಾಕೆ ನಮಸ್ಕಾರ ಮಾಡಿರಿ, ಪ್ರದಕ್ಷಿಣೆ ಹಾಕ್ರಿ ಅಂತ ಹೇಳಿದ್ರಂದ್ರೆ, ಪ್ಯೂರ್ ಆಕ್ಸಿಜನ್, ಒಳ್ಳೆಯ ಬೆಳಗಿನ ಜಾವದಲ್ಲಿ ಪ್ಯೂರ್ ಆಕ್ಸಿಜನ್ ಆ ಅರಳಿ ಮರ ಕೊಡ್ತದೆ. ಎಲ್ಲ ಗಿಡಗಳಿಂದ ಹೆಚ್ಚಿನ ಒಂದು ಆಕ್ಸಿಜನ್ ಅರಳಿ ಮರ ಕೊಡ್ತದ. ಅದರ ಸಮೀಪಕ್ಕೆ ಹೋಗಿ ದಿನಾಲು ಪ್ರತಿನಿತ್ಯ ಒಂದು 15 ನಿಮಿಷ ಆ ಅರಳಿ ಮರದ ಕೆಳಗೆ ನೀವು ಕುಂತರೆ ನಿಮ್ಮೆಲ್ಲ ರೋಗಗಳು ಹೋಗ್ತಾವ ಅಂತ ತಿಳ್ಕೊಂಡು ವೈಜ್ಞಾನಿಕವಾಗಿ ಸತ್ಯದ. ಅದಕ್ಕಾಗಿ ಪ್ರತಿಯೊಂದು ಹನುಮಾನ್ ದೇವಾಲಯ ಎಲ್ಲಿರ್ತದೆ ಅಲ್ಲಿ ಅರಳಿ ಮರ ಇರ್ತದೆ. ಇಲ್ಲಿ ಅರಳಿ ಮರ ಹಚ್ಚಾರ ಹನುಮಾನ್ ದೇವಾಲಯದ ಎದುರು. ಅದಕ್ಕಾಗಿ ಆ ಗಿಡಗಳಲ್ಲಿ ಅಂತ ಆಕ್ಸಿಜನ್ ಕೊಡ್ತಕ್ಕಂಥ, ಶುದ್ಧ ಆಮ್ಲಜನಕ ಕೊಡ್ತಕ್ಕಂಥ ಶಕ್ತಿ ಅದ. ಗಿಡವನ್ನು ಹಚ್ಚಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ. ಎಲ್ಲ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಇನ್ನೂ ಕೆಲವು ಜನ ಹಿಂಗೆ ನಾವು ಗಿಡ ಮರ ಹಚ್ಚಲಿಲ್ಲ ಅಂದ್ರೆ ನಮ್ಗೆ ಆಮ್ಲಜನಕ ಉಸಿರಾಟ ಆಡೋದು ಕಷ್ಟ ಆಗ್ತದೆ. ನೀರಂತೂ 500-500 ಫೀಟ್ ತೆಳಗೆ ಹೋಗ್ತಾವೆ.
ಅದಕ್ಕಾಗಿ 500 ಫೀಟ್ 1000 ಫೀಟ್ ಈಗಾಗಲೇ ಕೆಳಗಡೆ ಹೋಗಿದೆ. ನೀರಿನ ವಾಟರ್ ಲೆವೆಲ್ ಮೇಲೆ ಬರಬೇಕಾದ್ರೆ ಆ ಗಿಡ ಮರಗಳು ಬೇಕು. ಪ್ರತಿಯೊಬ್ಬರಲ್ಲಿ ಇಚ್ಛಾ ಇರಬೇಕಿದು. ಸರ್ಕಾರ ಮಾಡ್ತಾ ಇದ್ದಾರಂತ ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ಭಾವ ಬಂದಾಗ ಮಾತ್ರ ಅದು ಪರಿಶುದ್ಧ ಆಗ್ತಾ ಇದೆ, ನಮ್ಮ ಜೀವನ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮಗೆ ಬಹಳ ಖುಷಿಯಾಗಿದೆ. ಯುವ ನಾಯಕರಾಗಿ, ಯುವ ಅಧಿಕಾರಿಗಳಾಗಿ ನಮ್ಮ ಜ್ಞಾನೇಂದ್ರ ಕುಮಾರ್ ಗಂಗವಾರ್ ಅವರು ಕೂಡ ಬಂದಿದ್ದಾರೆ, ಯಶೋಧ ನೀಲಕಂಠ ರಾಠೋಡ್ ಅವರು ಬಂದಿದ್ದಾರೆ, ನಮ್ಮ ಮೇತ್ರೆ ಅವರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಹಾರ್ಕೂಡು ಶಿವಯೋಗಿ ಸದಾಕಾಲ ಆಶೀರ್ವಾದ ನೀಡಲಿ. ನಮ್ಮ PDO ಅವರು ಧೂಳ್ಕೇಡ್ ಚಂದ್ರಾಮಪ್ಪ ಧೂಳ್ಕೇಡ್ ಬಹಳ ಒಳ್ಳೆ ಇವತ್ತು ಯುವಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ ಗ್ರಾಮ ಪಂಚಾಯತ್ದಾಗ ಬಹಳ ಜನ PDO ಆಗಿ ಬಂದು ಹೋಗ್ಯಾರ. ಈಗ ಒಳಗೆ ಹೋದ್ರೆ ಹೆಂಗಂದ್ರೆ ಒಂದು 5 ನಿಮಿಷ ಅಲ್ಲೇ ಜಪ ಮಾಡ್ಬೇಕಂತ ಅನಿಸ್ತದೆ ಮನಸ್ಸು. ಅಲ್ಲೇ ಕುಂತು ಬಿಡೋಣ ಗಾರ್ಡನ್ದಾಗ ಅನಿಸ್ತದೆ. ಸ್ವಲ್ಪೇ ಜಾಗ ಅದರಲ್ಲಿ ಬಹಳ ಗಿಡ ಮರಗಳನ್ನು ಹಚ್ಚಿ ಯಾವುದೇ ಸ್ಕೀಮ್ ಅಂದ್ರೆ ಎಲ್ಲ ರೈತರಿಗೆ ತಿಳಿ ಹೇಳಿ ಅಷ್ಟೇ ಮಠದ ಮ್ಯಾಗ ಭಕ್ತಿ ಇಟ್ಕೊಂಡು ಜನರ ಮ್ಯಾಗ ಭಕ್ತಿ ಇಟ್ಟು ಒಳ್ಳೆ ಕಾರ್ಯವನ್ನು ನಮ್ಮ ಚಂದ್ರಮಪ್ಪ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಪರಮಾತ್ಮ ಒಳ್ಳೆಯದು ಮಾಡಲಿ. ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಶುಭಾಶೀರ್ವಾದ. ಉದ್ದೇಶಿಸಿ ಶ್ರೀಗಳು ಬಹಳ ಮಾರ್ಮಿಕವಾಗಿ ನಮ್ಮ ಜೀವನ ಏನು ಮತ್ತು ಹೇಗೆ ಬದುಕಬೇಕು, ನಮ್ಮೊಂದಿಗೆ ಏನು ಇರಬೇಕು ಅನ್ನೋದ್ರ ಬಗ್ಗೆ ಭಾಳ ಅತ್ಯಂತ ಮಾರ್ಮಿಕವಾಗಿ ಅವರು ತಮ್ಮೆಲ್ಲರಿಗೆ ಆಶೀರ್ವದಿಸ್ಯಾರ. ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ವತಿಯಿಂದ ಹಾಗೂ ತಾಲೂಕು ಪಂಚಾಯತ್ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ಶ್ರೀಗಳಿಂದ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.